ಜಮ್ಮುವಿನ ರಜೌರಿಯಲ್ಲಿ ಪಾಕ್ನಿಂದ ಗುಂಡಿನ ದಾಳಿ ನಡೆದಿದೆ. ರಜೌರಿಯಲ್ಲಿ ಕಳೆದ ರಾತ್ರಿ ನಡೆದಿದ್ದ ಡ್ರೋನ್ ದಾಳಿ ಇಟ್ಟು ರಜೌರಿಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಮಾಡಿದೆ. ದೇಶ ಸೇನೆಯೊಂದಿಗೆ ನಿಲ್ತೇವೆ ಅಂತ ಸ್ಥಳೀಯರು ಹೇಳಿದ್ದು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಗೊಳ್ತಾ ಇದ್ದಾರೆ. ಡ್ರೋನ್ ದಾಳಿಯಿಂದ ಜನ ಆತಂಕಗೊಂಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜಮ್ಮುವಿನಿಂದ ನಿರಂತರವಾಗಿ ನಿಮಗೆ ವರದಿ ನೀಡ್ತಾ ಇದೆ. ರಜೌರಿಯಲ್ಲಿ ಪಾಕ್ನಿಂದ ಗುಂಡಿನ ದಾಳಿಯಾಗ್ತಾ ಇದ್ದು ರಜೌರಿಯಲ್ಲಿ ಕಳೆದ ರಾತ್ರಿ ಡ್ರೋನ್ ದಾಳಿ ನಡೆದಿತ್ತು. ರಜೌರಿಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಮಾಡಿದ್ದು ದೇಶ ಸೇನೆಯೊಂದಿಗೆ ನಾವು ನಿಲ್ತೀವಿ ಅಂತ ಸ್ಥಳೀಯರು ಹೇಳಿದ್ದಾರೆ. ಸೂಕ್ಷ್ಮ ಸ್ಥಳಕ್ಕೆ ಸುರಕ್ಷಿತ ಸ್ಥಳಕ್ಕೆ ಜನರನ್ನ ಈಗಾಗಲೇ ಸ್ಥಳಾಂತರಗೊಳಿಸಲಾಗಿದೆ. ಡ್ರೋನ್ ದಾಳಿಯಿಂದ ಜನ ಸಹಜವಾಗಿ ಆತಂಕಗೊಂಡಿದ್ದಾರೆ. ಈಗ ನಾವು ಜಮ್ಮು ಕಾಶ್ಮೀರದ ರಜೌರಿಯಲ್ಲಿದ್ದೇವೆ. ಇದು ರಜೌರಿ ಬಹಳ ಭಯೋತ್ಪಾದಕ ಪೀಡಿತ ಒಂದು ಜಿಲ್ಲೆ. ಇಲ್ಲಿ ಸಾಕಷ್ಟು ಘಟನೆಗಳಾಗ್ತಾ ಇರ್ತವೆ. ನೀವು ನೋಡ್ಬೋದು ರಜೌರಿ ಇವತ್ತು ಹೇಗಿದೆ ಅನ್ನುವಂಥದ್ದು. ಇವತ್ತಿನ ಸ್ಥಿತಿ ಹೇಳಲಿಕ್ಕೆ ಒಂದು ಕಾರಣ, ನಿನ್ನೆ ಇದೇ ಬೇಸ್ನಲ್ಲಿ 3 ಕಡೆ ದಾಳಿ ಆಗಿರುವಂಥದ್ದು ಈ ರಜೌರಿ ಜಿಲ್ಲೆಯಲ್ಲಿ. ಕಾರಣ ಇಷ್ಟೇ, ಇಲ್ಲಿ ನಮ್ಮ ಸೇನಾ ನೆಲೆಯ ಪ್ರಮುಖ ನೆಲೆಗಳು, ಪ್ರಮುಖ ಘಟಕಗಳು ಇಲ್ಲೇ ಇರುವಂಥದ್ದು. ಶಸ್ತ್ರಾಸ್ತ್ರಗಳು ಇರ್ಬೋದು ಅಥವಾ ಆಯಿಲ್ ಫಿಲ್ಲಿಂಗ್ ಇರ್ಬೋದು, ಈ ರೀತಿಯ ಪ್ರಮುಖವಾದಂಥ ಘಟಕಗಳು, BSFನ ಘಟಕಗಳು ಇಲ್ಲೇ ಇರುವ ಕಾರಣಕ್ಕೆ ಅತಿ ಹೆಚ್ಚು ನಿಮಗೆ ಇಲ್ಲಿ ಅಟ್ಯಾಕ್ ಆಗುತ್ತೆ ಅನ್ನೋವಂಥದ್ದು. ಅದಕ್ಕೂ ಮುಂಚೆ ನಿಮ್ಗೆ ಹೇಳ್ತಾ ಹೋಗ್ತೇನೆ, ಇದು ರಜೌರಿಯ ಪ್ರಮುಖ ಸ್ಥಳ. ಇಲ್ಲೆಲ್ಲವೂ ಕೂಡ ಬಂದ್ ಆಗಿರುವಂಥದ್ದು. ಕಳೆದ ರಾತ್ರಿ ನಡೆದಂಥ ಘಟನೆ ಸುಮಾರು ನಿಮಗೆ ಹೆಚ್ಚು ಕಡಿಮೆ ಸುಮಾರು 45ಕ್ಕೂ ಹೆಚ್ಚು ಡ್ರೋನ್ ಅಟ್ಯಾಕ್ಗಳು ಆಗಿರುವಂಥದ್ದು. ಆದರೆ ಅವೆಲ್ಲವಕ್ಕೂ ಕೂಡ ನಮ್ಮ ಭಾರತೀಯ ಸೇನೆ ತಿರುಗೇಟನ್ನು ಕೊಟ್ಟಿದೆ, ನಿಷ್ಕ್ರಿಯಗೊಳಿಸಿದೆ. ಅದರಲ್ಲಿ ಒಂದೆರಡು ಕಡೆ ಒಂದಷ್ಟು ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿದೆ ಅನ್ನುವಂಥದ್ದು ಇಲ್ಲಿನ ಜಿಲ್ಲಾಡಳಿತ ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.